ಹೇಳಿ ಸರ್, ನಾಳೆ 15 ದಿವಸ ಬರುತ್ತೆ. ನಿಮ್ಮದು ಕಾಂಗ್ರೆಸ್ ಸಿನಿಮಾ ಬರುತ್ತೆ, ಎಲೆಕ್ಷನ್ ಮಾಡ್ತಾರೆ, ಅದರಲ್ಲಿ ಇವತ್ತು ಸೊ ನಾಳೆ ಬರ್ತ್ಡೇ ಇರೋದ್ರಿಂದ ಈಗ ತಿಳಿಸ್ತೀರಿ. ಇಲ್ಲ, ಬರ್ಡೇಗೆ ವಿಶ್ ಮಾಡ್ಬೋದು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ 2 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಕೆ.ಪಿ. ಶ್ರೀಕಾಂತ್ ಅವರು ಇನ್ನೊಂದು ಸಿನಿಮಾ ಮಾಡ್ತಿರ್ತಾರೆ, ಮತ್ತು ಜಡೇಶ್ ಅವರು ಇನ್ನೊಂದು ಸಿನಿಮಾ. ತುಂಬ ಸಕಲಾಗಿದೆ ಫಸ್ಟ್ ಲುಕ್. ಅದು ಲ್ಯಾಂಡ್ ಲಾರ್ಡು ತುಂಬ ಚೆನ್ನಾಗಿದೆ. ಖುಷಿ ಆಯಿತು ನೋಡಿ ಅದನ್ನು. ಆ್ಯಂಡ್ ಸಿನಿಮಾ ಮಾಡಬೇಕಿತ್ತು ಆ್ಯಕ್ಚುಲಿ, ಭೀಮಾ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ. ಪರ್ಸ್ನಲಿ ನಮ್ಗೆ ಯಾವುದೇ ರೀತಿ ಏನೂ ಇಲ್ಲ. ಸೊ ಒಂದು ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ, ಅದೆಲ್ಲ ಇತ್ತು, ಬಟ್ ಈಗೆಲ್ಲ ಚೆನ್ನಾಗೇ ಇದ್ದೀವಿ. ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೆಲಿ ಕೆಲಸ ಮಾಡ್ತೀನಿ. ಲಾಸ್ಟ್ ಟೈಮ್ ಭೇಟಿ ಆಗಿದ್ದು ಅದೇ ಸರಿ, ನೀವು ಹೇಳಿದ್ದಕ್ಕೆ ಕ್ವಶನು ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇರುತ್ತೆ, ಯಾವಾಗ ಮಾತಾಡ್ತಾ ಇಲ್ಲ ಮನಸ್ತಾಪಗಳಿದೆ ಅಂತೀವಿ. ಅದು ನಮ್ಗೊಂದಷ್ಟು ಕ್ಲಾರಿಟಿ ಇದೆ, ತುಂಬ ಬರುತ್ತೆ ಸೋಷಿಯಲ್ ಮೀಡಿಯಲ್ಲಿ. ಅದು ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ನಾವು ಫ್ಯಾಮಿಲಿ, ನಾವು ಚೆನ್ನಾಗೇ ಇದ್ದೀವಿ. ಏನಾಯಿತು, ಒಂದ್ಸಲಿ ಏನೋ ಡಿಸ್ಪ್ಯೂಟ್ ಆಯಿತು, ಅದಾದ್ಮೇಲೆ ಇಲ್ಲ, ಬರ್ಡೇಗೆ ವಿಶ್ ಮಾಡ್ಬೋದು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ 2 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಕೆ.ಪಿ. ಶ್ರೀಕಾಂತ್ ಅವರು ಇನ್ನೊಂದು ಸಿನಿಮಾ ಮಾಡ್ತಿರ್ತಾರೆ, ಮತ್ತು ಜಡೇಶ್ ಅವರು ಇನ್ನೊಂದು ಸಿನಿಮಾ. ತುಂಬ ಸಕಲಾಗಿದೆ ಫಸ್ಟ್ ಲುಕ್. ಅದು ಲ್ಯಾಂಡ್ ಲಾರ್ಡು ತುಂಬ ಚೆನ್ನಾಗಿದೆ. ಖುಷಿ ಆಯಿತು ನೋಡಿ ಅದನ್ನು. ಆ್ಯಂಡ್ ಸಿನಿಮಾ ಮಾಡಬೇಕಿತ್ತು ಆ್ಯಕ್ಚುಲಿ, ಭೀಮಾ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ. ಪರ್ಸ್ನಲಿ ನಮ್ಗೆ ಯಾವುದೇ ರೀತಿ ಏನೂ ಇಲ್ಲ. ಒಂದು ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ, ಅದೆಲ್ಲ ಇತ್ತು, ಬಟ್ ಈಗೆಲ್ಲ ಚೆನ್ನಾಗೇ ಇದ್ದೀವಿ. ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೆಲಿ ಕೆಲಸ ಮಾಡ್ತೀನಿ. ಲಾಸ್ಟ್ ಟೈಮ್ ಭೇಟಿ ಆಗಿದ್ದು ಅದೇ ಸರಿ, ನೀವು ಹೇಳಿದ್ದಕ್ಕೆ ಕ್ವಶನು ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇರುತ್ತೆ, ಯಾವಾಗ ಮಾತಾಡ್ತಾ ಇಲ್ಲ ಮನಸ್ತಾಪಗಳಿದೆ ಅಂತೀವಿ. ಅದು ನಮ್ಗೊಂದಷ್ಟು ಕ್ಲಾರಿಟಿ ಇದೆ, ತುಂಬ ಬರುತ್ತೆ ಸೋಷಿಯಲ್ ಮೀಡಿಯಲ್ಲಿ. ಅದು ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ನಾವು ಫ್ಯಾಮಿಲಿ, ನಾವು ಚೆನ್ನಾಗೇ ಇದ್ದೀವಿ. ಏನಾಯಿತು, ಒಂದ್ಸಲಿ ಏನೋ ಡಿಸ್ಪ್ಯೂಟ್ ಆಯಿತು, ಅದಾದ್ಮೇಲೆ ಎಲ್ರಿಗೂ ಗೊತ್ತಿತ್ತು. ಅದು ನಮ್ಮ ಜಗಳ ಆಗಿತ್ತು, ಅದೆಲ್ಲ ಆಯಿತು. ಅದಾದ್ಮೇಲೆ ಒಟ್ಟಿಗೆ ಆದ್ವಿ, ಇವಾಗ ಚೆನ್ನಾಗೇ ಇದ್ದೀವಿ. ಬಟ್ ಸಿನಿಮಾ ಮಾಡೋಕ್ಕೆ ಪಾತ್ರಗಳು ಒಂದಾಗಬೇಕಲ್ಲ. ಪಾತ್ರಗಳು ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಭೀಮಾಲ್ ಆಲ್ಮೋಸ್ಟ್ ಆಗಿತ್ತು, ಬಟ್ ಆಗಲಿಲ್ಲ. ಕೊನೆಗೆ ಆಗ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ನನಗೂ ಆಸೆ ಇದೆ ಇರಬೇಕಿತ್ತು ಅಂತ. ಏನು ಮಾಡೋಕ್ಕಾಗತ್ತೆ, ಇರ್ತಾವಲ್ಲ ನಮ್ದು ಸಣ್ಣ ಪುಟ್ಟ ವ್ಯವಹಾರ ವಿಚಾರಗಳು. ಸೊ ವರ್ಕೌಟ್ ಆಗಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಸಿನಿಮಾ ಮಾಡಿಲ್ಲ. ಅವತ್ತು ಹೇಳಿದೆ, ಭಾರಿ ಖುಷಿ ನನಗೆ ಕೆಲಸ ಮಾಡೋಕ್ಕೆ. ಯಾಕಂದರೆ ದುನಿಯಾ ಆದಮೇಲೆ ನಾವಿಬ್ರು ಎಲ್ಲೋ ಕಾಣಿಸ್ಕೊಳ್ಳೇ ಇಲ್ಲ, ಬರೀ ಕಾಂಟ್ರವರ್ಸಿಗಳಲ್ಲೇ ಹೆಸರಾಗ್ತಾ ಇತ್ತು. ಸಿನಿಮಾ ಮಾಡಿ ಹೆಸರು ಮಾಡಬೇಕು ಅಂತ ನಮಗೂ ಆಸೆ ಇದೆ. ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಇಲ್ಲೇ ಬಂದ್ಬಿಟ್ರೆ ಬನ್ನಿ ಮಾಡಿ ಹೆಸರು ಮಾಡಬೇಕು ಅಂತ ನಮಗೂ ಆಸೆ ಇದೆ. ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಇಲ್ಲೇ ಬಂದ್ಬಿಟ್ರೆ ಸರ್ ಬನ್ನಿ ಸರ್, ಸಿದ್ಲಿಂಗು ವಿಚಾರವಾಗಿ ಈಗ 2 ಪಾತ್ರಗಳು ಪರಿಚಯ ಮಾಡ್ತಾ ಇದ್ದೀವಿ. ಒಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯೋಗಿ ಸರ್ ಸಿದ್ಲಿಂಗು ಪಾತ್ರ ಮಾಡ್ತಾ ಇದ್ದಾರೆ. ಸೋನು ಮೇಡಮ್ ಅವರು ನಿವೇದಿತಾ ಅಂಥೇಳಿ ಒಂದು ಸರ್ಕಾರಿ ಸ್ಕೂಲ್ ಟೀಚರ್ ಪಾತ್ರ ಮಾಡ್ತಾ ಇದ್ದಾರೆ. ಇವರಿಬ್ಬರು ಪಾತ್ರ ಮಾಡಿದ್ದಾರೆ, ಅಭಿನಯಿಸಿದ್ದಾರೆ ಅನ್ನೋದಕ್ಕಿಂತ ಇಬ್ಬರು ಕೂಡ ಪಾತ್ರಗಳಲ್ಲಿ ಜೀವಿಸಿದ್ದಾರೆ. ಇವರಿಬ್ಬರದ್ದು ಕೆಮಿಸ್ಟ್ರಿ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ಇವರಿಬ್ಬರ ಜೊತೆ ಇನ್ನೂ 4-5 ಜನ ಮುಖ್ಯವಾಗಿ ಪ್ರಯಾಣ ಮಾಡ್ತಾರೆ. ಆ ಕಲಾವಿದರು ಯಾರು, ಪಾತ್ರಗಳು ಏನು ಮತ್ತು ಅವ್ರು ಯಾರು ಅಂತ ಈಗ ಇನ್ನೇನು ಮುಂದಿನ ದಿನಗಳಲ್ಲಿ ನಾನು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಇವರಿಬ್ಬರ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬ ಖುಷಿ. ಇವ್ರ ಜೊತೆ ಸರ್ ಜೊತೆ ಮೊದಲು ಕೆಲಸ ಮಾಡಿದ ಅನುಭವ ನನಗೆ ಮೊದಲಿಂದನೂ ಇದೆ, ಖುಷಿ. ಆಮೇಲೆ ಇವರು ನನಗೆ ನಾಯಕ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನಟ ಯಾವ ಪಾತ್ರ ಬೇಕಾದರೂ ಮಾಡ್ತಾರೆ. ಸೊ ಜೊತೆಗೆ ಗೆಳೆಯ, ಹಿತೈಷಿ ಎಲ್ಲವೂ ಕೂಡ. ನನ್ನ ಮತ್ತು ಸೋನು ಮೇಡಮ್ನ ಪ್ರಯಾಣ ಮೊದಲನೇದು. ಇವ್ರದ್ದು ಒಂದಷ್ಟು ಸಿನಿಮಾಗಳು ನೋಡಿದ್ದೆ. ಇವ್ರ ಜೊತೆ ಕೆಲಸ ಮಾಡಬೇಕು ಅಂತಲೂ ನನಗೆ ಬಯಕೆ ಇತ್ತು. ಇದು ಸುಮ್ಮನೆ ಇವ್ರು ಇದ್ದಾರೆ ಅಂತ ಇಲ್ಲಿ ಬಿಡ್ತಾ ಇಲ್ಲ, ನಿಜವಾಗ್ಲೂ. ಸೊ ಮೊದಲ ಭೇಟಿನಲ್ಲೇ ಮಾತಾಡಿ ಇದೆಲ್ಲ ಆದಾಗ ಇವರು ಓಕೆ ಅಂತಂದರು. ಇವರು ತುಂಬ ಚೆನ್ನಾಗಿ ಪಾತ್ರದಲ್ಲಿ ಜೀವಿಸಿದ್ದಾರೆ. ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ, ಸ್ವಾರಸ್ಯಕರ ವಿಷಯ. ಈಗ ನೀವುಗಳು ನನಗೆ ಪ್ರಶ್ನೆ ಕೇಳ್ತಾ ಇದ್ರಿ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಏನು ಅಂತಂದರೆ, ಸಿನಿಮಾದಲ್ಲಿ ನಾಯಕ ನಾಯಕಿ ಇದ್ದಾಗ ನಾಯಕನಿಗೆ ಯಾರಾದರೂ ಬಂದು ವಿಲನ್ ಹೊಡೆದಾಗ ನಾಯಕಿ ಏನು ಮಾಡ್ಬೋದು? ಸಿಟ್ಟು ಮಾಡ್ಕೊಬೋದಲ್ವಾ? ಅಥವಾ ಯಾಕ್ರೆ ಹೊಡೆದ್ರಿ ಅಂತ ತಿರುಗಿ ಬಿಡ್ಬೋದಲ್ಲ, ಹೊಡಿಬೋದಲ್ವಾ?
ಇವ್ರನ್ನ ವಿಲನ್ ಬಂದು ಇವ್ರಿಗೆ ಹೊಡೆದ ತಕ್ಷಣ ಇವರು ಅಂತ ನಗ್ತಾ ಇದ್ದಾರೆ. ಅಂದ್ರೆ ನಾನ್ ಹೊಡೆಯಕ್ಕಾಗ್ತಾ ಇಲ್ವಲ್ಲ, ಏನು ಎಕ್ಸ್ಪ್ರೆಷನ್ ಕೊಟ್ಟರು ನಗು. ಒಬ್ರು ಮಾಜಿ ಮುಖ್ಯಮಂತ್ರಿ ಇದಾರಲ್ಲ, ಯಾವಾಗಲೂ ನಾವು ಸುಮ್ಮನೆ ನೋಡಿದ್ರೆ ನಗ್ತಾನೆ ಇರ್ತಾರಲ್ಲ, ಅಥವಾ ನಗೋ ಥರನೇ ಕಾಣ್ತಾರಲ್ಲ, ಆ ಥರ ಯಾವಾಗಲೂ ನಗು. ಇದು ಹಾಳಾಗೋಗ್ಲಿ, ವಿಲನ್ ಬಂದ್ಬಿಟ್ಟು ಆಯಿತು ನಾನು ರಂಗೋಲೆ ಕೆಡಿಸಲ್ಲ, ಈ ಅಮ್ಮನ್ನೇ ಕೆಡಿಸ್ತೀನಿ ಇಂದಾವಾಗಲೂ ಅಷ್ಟೇ ಅಂತ ನಗ್ತಾರೆ. ಕೆಡಿಸ್ತೀನಿ ಅಂತಂದಾಗ ನಕ್ಕಿದ್ದು ಹೆಣ್ಣು ಮಗಳನ್ನ ಜಗತ್ತಲ್ಲಿ ಇವ್ರನ್ನೇ ಫಸ್ಟ್ ನೋಡಿದ್ದು. ಇವಾಗ ಏನು ಬೇಡ ಇದಕ್ಕೂ ನಗ್ತಾ ಇದ್ದೀರದೆ. ಹೌದಾ? ನಾನೇನೋ ಬೇರೆ ಯೋಚನೆ ಮಾಡ್ತಾ ಇದ್ದೆ, ಅವ್ರು ಹೇಳಿದ ತಕ್ಷಣ ನಾನು ಸುಮ್ಮನೆ ನಗ್ದೆ, ಏನೋ ಹೇಳ್ತಾ ಇದ್ರು. ಆಮೇಲೆ ಮಾರ್ಕೆಟ್ಗೆ ಹೋದ್ರೆ ನಿಂಬೆಹಣ್ಣು ತೊಗೊಂಡು ಹಣ್ಣು ಕೊಟ್ಟರೆ ಹಣ್ಣು ವಾಪಸ್ ಕೊಟ್ಬಿಟ್ಟು ಕಾಯಿ ಎತ್ಕೊಂಡಿದ್ದೀಯ ಮನೆ. ಬಟ್ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇವರು ಅಷ್ಟೇ, ಇವರಿಬ್ಬರದ್ದು ಒಡನಾಟ ತುಂಬ ಚೆನ್ನಾಗಿ ಬರುತ್ತೆ. ರಮ್ಯಾ ಮೇಡಮ್ದು ಇವ್ರದ್ದು ಒಡನಾಟ ಸಿದ್ಲಿಂಗು ಭಾಗದಲ್ಲಿ ಹೇಗೆ ನಿಮಗೆ ಮುದ ಕೊಡ್ತು, ಹಾಗೆ ಇವರಿಬ್ಬರು ಜೋಡಿ ಕೂಡ ಸಿದ್ಲಿಂಗು ಅಧ್ಯಾಯ 2ರಲ್ಲಿ ಮುದ ಕೊಡುತ್ತೆ. ಸೊ ಮುಂದಿನ ದಿನಗಳಲ್ಲಿ ಉಳಿದ ಎಲ್ಲ ಕಲಾವಿದರದ್ದು ಪಾತ್ರ ಪರಿಚಯ, ಕಲಾವಿದರದ್ದು ಎಲ್ಲ ಹೇಳ್ತೀವಿ. ಫೆಬ್ರವರಿ 14 ಸಿದ್ಲಿಂಗು ಬಿಡುಗಡೆ ಆಗ್ತಾಯಿದೆ. ನೋಡಿ ಆಶೀರ್ವಾದ ಮಾಡಿ. ನನ್ನ ಕಡೆಯಿಂದ ಒಂದು ಭರವಸೆ ಏನು ಅಂತಂದರೆ, ನನ್ನ ಕೆಲವು ಹಿಂದಿನ ತಪ್ಪುಗಳಿಗೆ ನಾನು ಒಬ್ಬನೇ ಕಾರಣ, ಇನ್ಯಾರೂ ಅಲ್ಲ, ನಾನು ಒಬ್ಬನೇ ಅದನ್ನು ಈಗ ನಾನು ಸರಿಪಡಿಸ್ಕೊಂಡಿದ್ದೀನಿ. ತಿದ್ದುಕೊಂಡಿರೋ ತಪ್ಪುಗಳಿಂದ ಇತಿಹಾಸ ಆಗಿದ್ದಂಥ ಉದಾಹರಣೆಗಳು ಈ ಜಗತ್ತಲ್ಲಿದೆ. ಸೊ ಯಾವುದೇ ಮುಜುಗರ ಪಟ್ಕೊಳ್ಳದೆ ಇಡೀ ಕುಟುಂಬ ಇಡೀ ಸಿನಿಮಾನ ನೋಡ್ಬೋದು. ಇದೊಂದು ಕೌಟುಂಬಿಕ ಚಿತ್ರ. ಸೊ ಇಷ್ಟು ಮಾತ್ರ ಹೇಳಬಲ್ಲೆ, ನಿಮ್ಮ ಆಶೀರ್ವಾದ ಇರಲಿ. ಅದಾದ್ಮೇಲೆ ನನ್ನ ಪೋಸ್ಟರ್ ರಿಲೀಸ್ ಆಗುತ್ತೆ. ಪೋಸ್ಟರ್ ರಿಲೀಸ್ ಆದಮೇಲೆ ನೀವು ಹೇಳಬೇಕು ಏನಕ್ಕೆ ಈ ಥರ ಲುಕ್ಕು ಅಂತ. ನನಗೆ ಒಂದು ಪರ್ಸ್ನಲ್ ಆಗಿರೋ ಒಂದು ಅಭಿಪ್ರಾಯ ನಾನು ಕಂಡ್ಕೊಂಡಿರೋದು ಅಂದರೆ, ಎಲ್ಲ ಹೀರೋಯಿನ್ಸ್ ಇವರೆಲ್ಲ ಹೀರೋಯಿನ್ಸ್ನ ಹೆಂಗೆ ಕ್ರಾಫ್ಟ್ ಮಾಡ್ತಾರೆ ಅಂದರೆ ಲುಕ್ ವೈಸ್ನಲ್ಲಿ ಅಂತ ನಾನು ತಿಳ್ಕೊಂಡಿದ್ದು. ನಾ ಇವ್ರಿಗೆ ಹೇಳಿದೆ ಅವತ್ತು, ಇಲ್ಲ 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 ಅಂತ ಹೇಳಿದ್ರು. ಬಟ್ ನೀವುಗಳು ಹೇಳಬೇಕು ನನಗೆ, ಇವರು ಅವ್ರ ಹೀರೋಯಿನ್ಸ್ನ ಯಾವ ಥರ ಅವ್ರಿಗೆ ತೋರ್ಸೋದಕ್ಕೆ ಇಷ್ಟಪಡ್ತಾರೆ ಅಂತ. ನೀವು ನೋಡಿದರೆ ಸಿದ್ಲಿಂಗು ಆಗಿರ್ಬೋದು, ಇಲ್ಲಾಂದರೆ ಇವ್ರದ್ದು ಯಾವುದಾದ್ರು ನೀವು ಅದಿತಿ ಪ್ರಭುದೇವ ಜೊತೆ ತೋತಾಪುರಿ, ಅದಾದಮೇಲೆ ಈಗ ನನ್ನ ಕ್ಯಾರೆಕ್ಟರ್. ಸೊ ಇದಿಷ್ಟು ಒಂದೇ ಥರದ್ದು ಬರುತ್ತೆ. ಅಂದರೆ ಒಂದೇ ಥರ ಅಂತಲ್ಲ, ರಿವ್ಯೂ ಮಾಡ್ಬಿಡ್ತೀನಿ ಅದಕ್ಕೆ. ತೆಗಿತಿರೋದು ನಿರ್ದೇಶಕರ ಮರ್ಯಾದೆ, ಅದಕ್ಕೂ ನಗ್ತಾ ಇದ್ದಾರೆ. ನಮ್ಮ ಚಿತ್ರದ ನಾಯಕ ರೇಟಿ ನಾವುಗಳೇ ನಗ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಈ ಟೀಮ್ ಎಷ್ಟು ಇಷ್ಟ ಆಗಿದೆ ಅಂತಂದ್ರೆ, ಫಾರ್ ದಿ ಫಸ್ಟ್ ಟೈಮ್ ಅವರು ಮೈಸೂರು ಬೆಂಗಳೂರು ಬಿಟ್ಟು ಕಾಶ್ಮೀರಕ್ಕೆ ಹೋಗಿದ್ದಲ್ವಾ. ಸೊ ವಿ ಹ್ಯಾಡ್ ಅ ನೈಸ್ ಟೈಮ್. ನನಗೆಲ್ಲರೂ ತಮಾಷೆ ಮಾಡ್ತಾರೆ, ನಮಗೆ ಬನ್ನೂರೇ ಬ್ಯಾಂಕಾಕು, ಮಳವಳ್ಳಿನೇ ಮಲೇಷಿಯಾ ಅಂತ. ಆದರೆ ಈ ಸತಿ ಕಾಶ್ಮೀರಕ್ಕೆ ಹೋಗಿದ್ದೀವಿ. ಚಿತ್ರ ನೋಡಿ. ಆಂಡಳಮ್ಮನ ಲವ್ ಸ್ಟೋರಿ, ತುರುವೇಕೆರೆ ಆಂಡಳಮ್ಮಂದು. ಹಾಂ, ಕೆಲವೆಲ್ಲ ಹೇಳ್ಕೊಬೇಕು, ಕೆಲವೆಲ್ಲ ಹೇಳ್ಕೊಬಾರ್ದು, ಬಟ್ ಎರಡನ್ನೂ ಅನುಭವಿಸ್ಬೇಕು. ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೌದು, ಅದು ಕೋ ಇನ್ಸಿಡೆನ್ಸ್ ಅಷ್ಟೇ. ಆಮೇಲೆ ಸಿಗಿ ಮಾತಾಡೋಣ. ಇಲ್ಲ, ಟೀಚರ್ ಅದೆಲ್ಲ ಕಾಕತಾಳೀಯ ಅಷ್ಟೇ, ಇನ್ನೇನಿಲ್ಲ. ಸೊ ಈ ಟೀಚರ್ ಪಾತ್ರಗಳಲ್ಲದೆ ಬೇರೆ ಬೇರೆ ಪಾತ್ರಗಳು ಎಲ್ಲ ಇದೆ. ಚೆನ್ನಾಗಿ ಕೆದಕ್ತೀರಿ ನೀವು. ಸೊ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬೇರೆ ಏನಾದ್ರು ಕೇಳೋದಿದೆಯಾ? ಸೊ ಇಲ್ಲಿ ಅದೇ ಮಹಾಂತೇಶ್ ಅವರು ಇದ್ದಾರೆ, ಇನ್ನೂ ನಮ್ಮಲ್ಲೇ ಕಲಾವಿದರಿದ್ದಾರೆ. ಅವ್ರನ್ನ ಮುಂದಿನ ಬೇರೆ ಅದಕ್ಕೊಂದು ಡಿಸೈನ್ ಮಾಡಿದ್ದೀವಿ, ಅಲ್ಲಿ ಪ್ರೊಜೆಕ್ಟ್ ಮಾಡಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ಮತ್ತೆ ಆದಷ್ಟು ಬೇಗ ಭೇಟಿ ಮಾಡೋಣ. ಚೆನ್ನಾಗಿ ಸಪೋರ್ಟ್ ಮಾಡಿ, ಇದು ಮಾಡಿ. ಸಿನಿಮಾ ಚೆನ್ನಾಗಿದ್ದರೆ ಬಂದು ತಬ್ಕೊಳ್ಳಿ. ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಬಿಟ್ಟಿದ್ದು, ಏನು ಬೇಕಾದರೂ ಮಾಡಿ. ಥ್ಯಾಂಕ್ ಯು ಸೋ ಮಚ್.